ಹಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈಗ ಬೆಳಿಗ್ಗೆ 6:15 ಆಗ್ತಾ ಇದೆ. ನಾನು ಎದ್ದು ಸುಮಾರು ಹೊತ್ತಾಯಿತು. ಇವತ್ತು ಬೇಗನೆ ಎದ್ದು ನನ್ನ ಕೆಲಸಗಳನ್ನ ಶುರು ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ನಿನ್ನೆ ನಾನು ಕಾಕ್ರೋಚ್ಗಳಿಗೆ ಲಕ್ಷ್ಮಣ್ ರೇಖೆ ಎಳೆದಿದ್ದೆ. ಅದನ್ನು ದಾಟ್ಬಿಟ್ಟು ಹಲವಾರು ಕಾಕ್ರೋಚಸ್, ಎಸ್ಪೆಷಲಿ ಸಣ್ಣ ಸಣ್ಣ ನೋಡಿ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನಾನು. ಅದು ಎಲ್ಲಿಂದ ಬರುತ್ತೋ ಗೊತ್ತಿಲ್ಲ. ಸುಮಾರು ಒಂದು ಡಜನ್ ಅಷ್ಟು ಆ ಲಕ್ಷ್ಮಣ್ ರೇಖೆನ ಪಾರು ಮಾಡಿ ಸತ್ತೋಗಿದೆ. ನೆನ್ನೆ ರಾತ್ರಿ ನಾನು ಬಟ್ಟೆ ಒಗೆದಿದ್ದೆ, ಆದರೆ ಒಣಗಾಕೋದೇ ಮರ್ತುಬಿಟ್ಟಿದ್ದೆ. ಅದಕ್ಕೆ ನೋಡಿ ಈಗ ತೆಗಿತಾ ಇದ್ದೀನಿ. ಈಗ ಒಣಗಾಕ್ಬಿಡೋಣ, ಆಮೇಲೆ ಇನ್ನು ಕೆಲ್ಸಗಳು ಶುರು ಮಾಡಿದ್ಮೇಲೆ ಮರ್ತು ಬಿಡ್ತೀನಿ ಅಂತ ಹೇಳ್ಬಿಟ್ಟು ಇವಾಗ ತೊಗೊಂಡು ಫಸ್ಟ್ ಕೆಲಸ ಇದನ್ನೇ ಮಾಡ್ತಾ ಇದ್ದೀನಿ. ಇವತ್ತು ಸ್ಕೂಲ್ ಇದೆ, ರಾಜೇಶ್ ಇವತ್ತು ಆಫೀಸ್ಗೂ ಕೂಡ ಹೋಗ್ತಾ ಇದ್ದಾರೆ. ಸೊ ಈಗ ನನ್ನ ಡೇಯನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡೋಣ ನಮ್ಮ ದಿನ ಇವತ್ತು ಹೇಗಿರುತ್ತೆ ಅಂತ ಹೇಳ್ಬಿಟ್ಟು, ಹೇಗೆ ಹೋಗುತ್ತೆ ಅಂತ ಹೇಳ್ಬಿಟ್ಟು. ಮತ್ತು ಇಂಪಾರ್ಟೆಂಟ್ ಥಿಂಗ್ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತಿರೋದು, ಸಾನು ಹಬ್ಬದಲ್ಲಿ ಹಾಕಿದಂಥ ಸ್ಕರ್ಟ್ ಆ್ಯಂಡ್ ಟಾಪ್. ತುಂಬ ಜನ ಕೇಳಿದ್ರಿ, ಅದು ಲಿಂಕ್ ಕೊಡಿ ಅಂತ ಹೇಳ್ಬಿಟ್ಟು ಕಾಮೆಂಟ್ಸಲ್ಲಿ ತಿಳಿಸ್ತೀನಿ ಅಂತ ಹೇಳಿದ್ದೆ. ಹಾಗಾಗಿ ಅದರ ಫುಲ್ ಡೀಟೇಲ್ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಾನು ಎದ್ದಾಗ ಒಂಥರ ಕತ್ಲೆ ಇತ್ತು. ಈಗ ನೋಡಿ ಆಲ್ರೆಡಿ ಬೆಳಕಾಗ್ಬಿಟ್ಟಿದೆ. ಈಗ ತಿಂಡಿ ಮಾಡೋದಕ್ಕೆ ಪ್ರಿಪರೇಷನ್ ಶುರು ಮಾಡ್ಕೊಂಡಿದ್ದೀನಿ. ಈ ತರಕಾರಿ ನಾನೇನು ಬೌಲಲ್ಲಿ ಹಾಕಿಟ್ಟಿದ್ದೀನೋ ಅದನ್ನು ನೆನ್ನೆನೇ ಕ್ಲೀನ್ ಮಾಡಿ ಬಿಡಿಸಿ ಇಟ್ಕೊಂಡಿದ್ದೆ. ಅದನ್ನು ಈಗ ಕಟಿಂಗ್ ಚಾಪಿಂಗ್ ಶುರು ಮಾಡ್ತಾ ಇದ್ದೀನಿ. ಇವತ್ತು ಫ್ರೈಡ್ ರೈಸ್ ಮಾಡೋಣ ಅಂತ ಹೇಳಿಬಿಟ್ಟು. ನಾನು ಯೂಶ್ವಲಿ ಫ್ರೈಡ್ ರೈಸ್ ಬೆಳಿಗ್ಗೆ ಹೊತ್ತು ಮಾಡೋದಿಲ್ಲ, ಆದರೆ ಸಾನು ಅವ್ರಿಗೆ ಬಾಕ್ಸ್ಗೆ ವೆರೈಟಿ ಆಫ್ ಬ್ರೇಕ್ಫಾಸ್ಟ್ ಲಂಚ್ ಬೇಕು. ಸೇಮ್ ಅಂತಾಳೆ. ನಾನು ಲೆಮನ್ ರೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಆಮೇಲೆ ಅನ್ನಿಸ್ತು, ಸರಿ ಬಿಡು, ಲೆಮನ್ ರೈಸ್ ಬೇಡ, ಇದನ್ನೇ ಮಾಡೋಣ. ಹೇಗಿದ್ರು ಶೇಜ್ವಾನ್ ಚಟ್ನಿ ಇತ್ತಲ್ವಾ, ಅದು ಖಾಲಿ ಮಾಡೋಣ ಅಂತ ಹೇಳಿಬಿಟ್ಟು ಫ್ರೈಡ್ ರೈಸ್ ಮಾಡ್ತಾ ಇದ್ದೀನಿ. ಅದನ್ನು ಮಾಡೋದು ಹೇಗೆ ಅಂತ ತೋರಿಸಿದ್ದೆ. ಅದಾದಮೇಲೆ ನಾನು ಮಂಚೂರಿ ಬಾಲ್ಸ್ ಮಾಡಿದಾಗ ಅದನ್ನು ಯೂಸ್ ಮಾಡ್ಕೊಂಡಿದ್ದೆ. ಮತ್ತೆ ಸ್ವಲ್ಪ ಮಿಕ್ಕಿದೆ, ಅದಕ್ಕೆ ಇವತ್ತು ಫ್ರೈಡ್ ರೈಸ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಇದಕ್ಕೆ ತರಕಾರಿಗಳು ಜಾಸ್ತಿ ಇರಬೇಕು. ತರಕಾರಿಗಳ ಕ್ರಂಚ್ ರೈಸ್ ಜೊತೆ ಸಿಕ್ಕಿದಾಗ ತುಂಬ ಚೆನ್ನಾಗಿರುತ್ತೆ. ತುಂಬಾ ಹೆಲ್ದಿನೂ ಸ್ನೇಹಿತರೆ. ಯಾಕಂದರೆ ಸಾಸ್ ಒಂಚೂರು ಯೂಸ್ ಮಾಡ್ತೀವಿ, ಇಲ್ಲ ಅಂತ ಹೇಳೋದಿಲ್ಲ. ಅದು ಬಿಟ್ಟರೆ ಎಷ್ಟು ತರಕಾರಿ ಯೂಸ್ ಮಾಡಿರ್ತೀವಲ್ವಾ. ಸೊ ಪ್ರೋಟೀನು ಸಿಗುತ್ತೆ, ಫೈಬರ್ ಇರುತ್ತೆ, ಅದರ ಜೊತೆ ಕಾರ್ಬ್ಸ್ ಕೂಡ. ನೈಸ್ ಕಾಂಬಿನೇಷನ್. ಇದಕ್ಕೆ ನಾನು ಕ್ಯಾಪ್ಸಿಕಮ್ ಜಾಸ್ತಿ ತೊಗೊಳ್ತೀನಿ. ಬೀನ್ಸ್ ನನಗೆ ಫ್ಲೇವರ್ ಅಷ್ಟೊಂದು ಇಷ್ಟ ಆಗೋದಿಲ್ಲ ಇದರಲ್ಲಿ. ಅದಕ್ಕೆ ಒಂದು ಚೂರು ಇರಲಿ ಅಂದ್ಬಿಟ್ಟು ಒಂದು 4-5 ಮಾತ್ರನೇ ಈ ಥರ ಉದ್ದುದ್ದಕ್ಕೆ ಕಟ್ ಮಾಡಿಕೊಂಡು ಹಾಕ್ಕೊಳ್ತೀನಿ. ಈ ತರಕಾರಿಗಳೆಲ್ಲನೂ ಬೇಯಿಸಬೇಕು ಅಂತ ನೆಸಸರಿ ಇರೋದಿಲ್ಲ, ಕ್ರಂಚ್ ಹೊರಟೋಗುತ್ತೆ. ಅದಕ್ಕೆ ಎಣ್ಣೆಯಲ್ಲೇ ಒಂದು ಸ್ವಲ್ಪ ಹಾಫ್ ಕುಕ್ ಸಾಟೆ ಮಾಡ್ಕೊಳ್ಬೇಕು. ಸ್ವಲ್ಪ ಕಲರ್ ಚೇಂಜ್ ಆದರೂ ಸಾಕು. ಯಾಕಂದರೆ ಅನ್ನ ಹಾಕಿ ನಾವು ಮಿಕ್ಸ್ ಮಾಡಿ ಬಿಸಿ ಇಡ್ತೀವಲ್ವ, ಆವಾಗ ಕೂಡ ಅದು ಬೆಂದ್ಕೊಳ್ಳುತ್ತೆ ಸ್ವಲ್ಪ. ಅದಕ್ಕೆ ತರಕಾರಿನ ಕರೆಕ್ಟ್ ಆಗಿ ನಾವು ಅದನ್ನು ಕುಕ್ ಮಾಡ್ಕೊಳ್ಬೇಕು. ಆ್ಯಂಡ್ ಈಗ ನಾನು ಆಲಿವ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ. ಇದು ಅಡುಗೆಗೆ ಯೂಸ್ ಮಾಡುವಂಥ ಆಲಿವ್ ಆಯಿಲು, ಡಿಸಾನೋ ಬ್ರ್ಯಾಂಡ್ದು. ನಾನು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇಟ್ಟಿರ್ತೀನಿ, ಚೆಕ್ ಮಾಡಿ. ಆಲಿವ್ ಆಯಿಲ್ ಹ್ಯಾಸ್ ಇಟ್ಸ್ ಓನ್ ಬೆನಿಫಿಟ್. ಅದ್ರ ಪಕ್ಕ ನೋಡ್ಬೋದು ನೀವು, ನಾನು ಸಾನುಗೆ ನಟ್ಸ್ ಹಾಕ್ತಾ ಇದ್ದೀನಿ ಇವತ್ತು ಸ್ನ್ಯಾಕ್ ಬಾಕ್ಸ್ಗೆ. ಇದಕ್ಕೆ ಮಖಾನ ಅಂತ ಹೇಳ್ತಾರಲ್ಲ, ಅದನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಬಿಸಿ ಮಾಡಿ ಇಟ್ಟರೂ ಕೂಡ 3-4 ದಿನದಲ್ಲಿ ಮತ್ತೆ ಅದು ಸಪ್ಪೆ ಆಗಿಬಿಡುತ್ತೆ. ಅದಕ್ಕೆ ತಕ್ಷಣಕ್ಕೇ ಮಾಡಿ ಬಾಕ್ಸ್ಗೆ ಹಾಕ್ತೀನಿ, ನಾವು ಕೂಡ ತಿಂತೀವಿ. ಈಗ ತರಕಾರಿಗಳನ್ನ ಸಾಟೆ ಮಾಡ್ಕೊಳ್ತಾ ಇದ್ದೀನಿ. ಹೇಳಿದ್ನೆಲ್ಲ ಹಾಫ್ ಕುಕ್ ಆದರೆ ಸಾಕು. ಇದಕ್ಕೀಗ ತರಕಾರಿಗೆ ಸ್ವಲ್ಪ ಉಪ್ಪು, ಸ್ವಲ್ಪ ಖಾರ ನನಗೆ ಬೇಕು, ರೈಸ್ಗೆ ಸ್ವಲ್ಪ ಜಾಸ್ತಿ ಹಿಡ್ಸತ್ತೆ ಅಂದ್ಬಿಟ್ಟು ಖಾರ ಹಾಕೊಳ್ತಾ ಇದ್ದೀನಿ. ಅದರ್ವೈಸ್ ಶೇಜ್ವಾನ್ ಸಾಸಲ್ಲೇ ಖಾರ ಇರುತ್ತೆ. ಆ್ಯಂಡ್ ಈ ಸಾಸ್ ಹೇಗೆ ಮಾಡೋದು ಅಂತ ತೋರಿಸಿದ್ದೆ ನಾನು. ಆ ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ಲಿ ಹಾಕಿರ್ತೀನಿ. ನೀವು ಯಾರಾದರೂ ನೋಡಿಲ್ಲ ಅಂದರೆ ನೋಡಿ. ಈಗ ನೋಡಿ, ಇನ್ನೇನು ಸಾಸ್ ಹಾಕೋದಿಲ್ಲ, ಇಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಅನ್ನ ಹಾಕಿದ್ರೆ ಫ್ರೈಡ್ ರೈಸ್ ರೆಡಿ ಆಗುತ್ತೆ. ಇವತ್ತು ಮಧ್ಯಾಹ್ನದ ಅಡುಗೆ ಏನೋ ಖಾಸ್ ಮಾಡೋ ಹಾಗಿರಲಿಲ್ಲ. ನೆನ್ನೆನೇ ಬೆಂಡೆಕಾಯಿ ಸಾಂಬಾರು ಮಾಡಿದ್ದೆ, ಹುಳಿ ಅಂತ ಹೇಳ್ತಾರಲ್ವ ಅದು. ಅದಕ್ಕೆ ಇವತ್ತು ಸ್ವಲ್ಪ ಕುರ್ಕುರೆ ಬೆಂಡಿ ಮಾಡ್ತಾ ಇದ್ದೀನಿ. ಕುರ್ಕುರೆ ಬೆಂಡಿ ಒಂಥರ ಕ್ರಿಸ್ಪಿ ಇರುತ್ತೆ ಎಣ್ಣೆಯಲ್ಲಿ ಫ್ರೈ ಮಾಡಿದಾಗ. ಆದರೆ ನಾನಿವತ್ತು ಏರ್ ಫ್ರೈಯರಲ್ಲಿ ಫ್ರೈ ಮಾಡ್ತಾ ಇದ್ದೀನಿ. ಯಾಕೆ ಅಂದರೆ ಎಣ್ಣೆ ಯೂಸ್ ಮಾಡಬಾರ್ದು, ಆದಷ್ಟು ಕಡಿಮೆ ಯೂಸ್ ಮಾಡೋಣ ಅಂತ ಹೇಳಿಬಿಟ್ಟು. ಇದನ್ನು ನಾನು ತುಂಬ ದಿನ ಆದಮೇಲೆ ಮಾಡ್ತಾ ಇರೋದ್ರಿಂದ ನಿಮಗೆ ಬ್ರೀಫಾಗಿ ಏನೇನು ಹಾಕ್ತೆ ಮಸಾಲೆ ಅಂತ ತಿಳಿಸ್ತೀನಿ. ಮೊದಲು ಕಡಲೆ ಹಿಟ್ಟು ಒಂದು 3-4 ಸ್ಪೂನ್ ಹಾಕ್ಕೊಂಡಿದ್ದೀರಾ ಅಂದರೆ ಅದಕ್ಕೆ ಒಂದು 2 ಸ್ಪೂನಷ್ಟು ಅಕ್ಕಿ ಹಿಟ್ಟು, ಆ್ಯಂಡ್ ಅದಕ್ಕೆ ಚಿಲ್ಲಿ ಪೌಡರು, ಸ್ವಲ್ಪ ಅರಿಶಿನ, ಪೆಪ್ಪರ್ ಪೌಡರ್, ಜೀರಾ ಪೌಡರ್, ಉಪ್ಪು.
ಇಷ್ಟೇ. ಸೊ ಇದು ನಾನು ಏರ್ ಫ್ರೈರಲ್ಲಿ ಮಾಡ್ತಾ ಇರೋದ್ರಿಂದ ಏರ್ ಫ್ರೈರಲ್ಲಿ 180 ಡಿಗ್ರಿಯಲ್ಲಿ ಒಂದು 10 ನಿಮಿಷಕ್ಕೆ ಇಡ್ತೀನಿ. 5 ನಿಮಿಷ ಆದಮೇಲೆ ಅದನ್ನು ಫ್ಲಿಪ್ ಮಾಡಬೇಕು. ಸೊ ಇದು ಆಯಿಲ್ ಲೆಸ್ ಕುಕ್ಕಿಂಗು. ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಇದು ಆಗಾರೋದು ಚೆಕ್ ಮಾಡಿ. ಗುಡ್ ಈವ್ನಿಂಗ್ ಸ್ನೇಹಿತರೆ. ಆ್ಯಕ್ಚುಲಿ ನಾನು ಬೆಳಿಗ್ಗೆನೇ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೆ, ಆದರೆ ಅದಾದಮೇಲೆ ಸ್ವಲ್ಪ ಬ್ಯುಸಿ ಆದೆ, ಸ್ಕೂಲ್ಗೆ ಹೋಗಿ ಬಂದೆ. ಆಮೇಲೆ ನಾನು ಈಗಲೇ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇರೋದು. ಸೊ ಇವತ್ತು ನಾನು ನಿಮಗೆ ಇನ್ಫಾರ್ಮೇಷನ್ ಶೇರ್ ಮಾಡಬೇಕು. ಯಾವುದ್ರ ಬಗ್ಗೆ ಅಂದರೆ ಸಾನು ಡ್ರೆಸ್ ಬಗ್ಗೆ. ಸುಮಾರು ಜನ ಅದರ ಲಿಂಕ್ ಕೇಳಿದ್ರಿ. ಲಿಂಕ್ ನಾನು ಯಾತಕ್ಕೆ ಕೊಡೋಕ್ಕಾಗಲಿಲ್ಲ ಅಂದರೆ ಅದು ಅಂಗಡಿಯಲ್ಲಾಗಲಿ ಆನ್ಲೈನಲ್ಲಿ ತೊಗೊಂಡಿದ್ದಲ್ಲ, ನಾನೇ ಸ್ಟಿಚ್ ಮಾಡಿದ್ದು. ನಾನು ತಿಳಿಸ್ತೀನಿ ಅಂತ ಅದರಲ್ಲಿ ಹೇಳಿದ್ದೆ. ಟಾಪ್ ನಾನು ಅಂಗಡಿಯಲ್ಲಿ ತೊಗೊಂಡಿದ್ದು. ನಾನು ತೋರಿಸಿದ್ದೆ ನಿಮಗೆ, ಮ್ಯಾಕ್ಸ್ ಫ್ಯಾಷನಲ್ಲಿ ಸೇಲ್ ಇತ್ತು ಅಂತ ಹೋಗಿದ್ದಾಗ ನನಗೆ ಅದು ಇಷ್ಟ ಆಗಿತ್ತು ಅಂದ್ಬಿಟ್ಟು ಸಾನುಗೆ ಅದನ್ನು ತೊಗೊಂಡಿದ್ದೆ. ಅದ್ರ ಜೊತೆ ಅದು ಇತ್ತಲ್ಲ ಅಂತ ಹೇಳಿಬಿಟ್ಟು ನಾನು ತುಂಬ ದಿನದಿಂದ ಒಂದು ಸೀರೆನ ತೆಗೆದಿಟ್ಟಿದ್ದೆ ಸಾನುಗೆ ಹೊಲಿಬೇಕು ಅಂತ ಹೇಳಿ. ಆದರೆ ಟೈಮ್ ಆಗ್ತಾ ಇರಲಿಲ್ಲ. ಈಗ ಹಬ್ಬಕ್ಕೆ ಇಟ್ಸ್ ಅ ಪ್ರಾಪರ್ ಟೈಮ್ ಅಂತ ಹೇಳಿಬಿಟ್ಟು ಅದನ್ನು ಸ್ಕರ್ಟ್ ಹೊಲಿಯೋಣ ಅಂತ ಡಿಸೈಡ್ ಮಾಡಿದೆ. ಅವತ್ತು ಎಷ್ಟು ಕೋಇನ್ಸಿಡೆನ್ಸ್ ಅಂದರೆ ಅದನ್ನು ತೊಗೊಂಡಿದ್ದೀನಿ, ಅದಕ್ಕೆ ಬಟ್ಟೆನೂ ತೊಗೊಂಡು ಬಂದಿದ್ದೀನಿ. ಆದರೆ ಆ ವಿಡಿಯೋ ರೆಕಾರ್ಡ್ ಮಾಡಲಾ ಬೇಡವಾ ಅಂತ ನನಗೆ ಒಂಥರ ಡಿಲೇಮಾ ಇತ್ತು. ಯಾಕೆ ಅಂದರೆ ಎಲ್ಲರಿಗೂ ಸ್ಟಿಚ್ಚಿಂಗು ಇಷ್ಟ ಇರೋದಿಲ್ಲ. ಆ್ಯಂಡ್ ಕಲ್ತಿರೋರ ಹತ್ರ ಮಾತ್ರನೇ ಮಷೀನ್ ಇರೋದು. ಕಲ್ತಿದ್ರೆ ಅವ್ರಿಗೆ ಮೊದಲೇ ಐಡಿಯಾ ಬಂದಿರುತ್ತೆ ಹೇಗೆ ಸ್ಕರ್ಟ್ ಮಾಡೋದು ಅಂತ ಹೇಳಿಬಿಟ್ಟು. ನಾನಂತೂ ಕಲ್ತಿಲ್ಲ, ಮಷೀನ್ ಇದೆ, ಇಂಟ್ರೆಸ್ಟ್ ಇದೆ ಅಂದ್ಬಿಟ್ಟು ನಾನು ಏನೇನಾದರೂ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ತೀನಿ. ಸೊ ನಾನೇನೋ ಮಾಡ್ತಾ ಇದ್ದೀನಿ, ಇದರಿಂದ ಬೇರೆಯವ್ರಿಗೂ ಯೂಸ್ ಆಗುತ್ತಾ ಇಲ್ವಾ, ನಾನು ಇದನ್ನು ರೆಕಾರ್ಡ್ ಮಾಡಲಾ ಬೇಡವಾ ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೇ ಒಂದು ಕಾಮೆಂಟ್ ಬಂತು ಸ್ನೇಹಿತರೆ. ಏನಂತ ಅಂದರೆ, ಅಕ್ಕ ತುಂಬ ದಿನ ಆಯಿತು ನೀವು ಸ್ಟಿಚಿಂಗ್ ವಿಡಿಯೋ ಯಾವುದೂ ಶೇರ್ ಮಾಡಿಲ್ಲ, ಸೊ ಏನಾದರೂ ಒಂದು ಸ್ಟಿಚ್ ಮಾಡಿ ನಮ್ಮ ಜೊತೆ ಶೇರ್ ಮಾಡಿ ಅಂತ ಹೇಳಿಬಿಟ್ಟು. ಆವಾಗ ಅನ್ನಿಸ್ತು, ಓಕೆ ನಾನು ತೊಗೊಂಡಿರೋದಕ್ಕೂ ಅವ್ರು ಕೇಳ್ತಾ ಇರೋದಕ್ಕೂ ಒಂದಾಗ್ತಾ ಇದೆ. ಸೊ ಇಂಟ್ರೆಸ್ಟ್ ಇರೋರ್ಗೆ ಅಟ್ಲೀಸ್ಟ್ ಯೂಸ್ ಆಗಲಿ ಅಂತ ಹೇಳಿಬಿಟ್ಟು ಆ ರೆಕಾರ್ಡ್ನ ಮಾಡಿಕೊಂಡೆ. ಸೊ ಕ್ಲಿಪ್ಪಿಂಗ್ನ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ. ನಾನು ಇದನ್ನು ಹೊಲಿದಿದ್ದು ಹಬ್ಬ ಮುಂಚೆ. ಸೊ ನೀವು ಕೂಡ ಹೊಲ್ಕೊಳ್ಬೋದು. ಸೊ ಬನ್ನಿ ಈಗ ಅದನ್ನು ಕ್ಲಿಪ್ಪಿಂಗ್ಸ್ ಶೇರ್ ಮಾಡ್ತೀನಿ. ಮತ್ತು ಈಗ ಆಲ್ರೆಡಿ ಸಂಜೆ ಆಗಿದೆ, ಹಾಗಾಗಿ ಇನ್ನೇನು ನಾನು ಕಂಟಿನ್ಯೂ ಮಾಡ್ತೀನೋ ಇಲ್ವೋ, ಅದು ಲಾಂಗ್ ಇರುತ್ತೆ ವಿಡಿಯೋ, ಸ್ಟೆಪ್ ಬೈ ಸ್ಟೆಪ್ ನಾನು ತಿಳಿಸ್ಬೇಕಲ್ಲ. ಅದಕ್ಕೆ ಇವತ್ತಿನ ವ್ಲಾಗನ್ನು ಇದರೊಂದಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ. ವಿಡಿಯೋನ ಫುಲ್ ನೋಡಿ, ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಇಟ್ ಮೋಟಿವೇಟ್ಸ್. ಆ್ಯಂಡ್ ಇನ್ನು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಅವ್ರಿಗೂ ಏನಾದರೂ ಯೂಸ್ ಆಗ್ಬೋದು. ಈ ಸೀರೆ ನೋಡಿ ಸ್ನೇಹಿತರೆ, ನೀವು ಸ್ಕರ್ಟ್ ನೋಡಿದ್ರಿ ಅಲ್ವಾ ಸಾನೋದು, ಅದು ಈ ಸೀರೆಯಲ್ಲಿ ಮಾಡಿದ್ದು ನಾನು. ಇದು ಥ್ರೆಡ್ ಎಂಬ್ರಾಯ್ಡ್ರಿ ಇದೆ, ಆ್ಯಂಡ್ ಎಂಬ್ರಾಯ್ಡ್ರಿ ಕೂಡ ನೀಟ್ ಆ್ಯಂಡ್ ಕ್ಲೀನಾಗಿ ಚೆನ್ನಾಗಿದೆ. ಇದರಲ್ಲಿ ಸ್ಕರ್ಟ್ ಯಾಕೆ ಮಾಡಿದ್ದು ಅಂದರೆ, ಇದು ಸೀರೆ ಆರ್ಗ್ಯಾನ್ಸಾ, ಸ್ವಲ್ಪ ಹರಡ್ಕೊಳ್ಳುತ್ತೆ, ಸಾಫ್ಟ್ ಇಲ್ಲ. ಇದು ಸ್ಕರ್ಟ್ಗಳಿಗೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು ನನಗೆ. ಉಟ್ಕೊಂಡಾಗ ಇದು ಸ್ವಲ್ಪ ಹೈಟ್ ವೈಸ್ ಕೂಡ ಒಳಗಡೆ ಟಕ್ ಮಾಡಿದಾಗ ಕೆಳಗಡೆ ಸ್ವಲ್ಪ ತುಂಡ ಅನಿಸುತ್ತೆ ನನಗೆ. ಅದಕ್ಕೆ ನಾನು ಜಾಸ್ತಿ ಉಟ್ಕೊಂಡೇ ಇಲ್ಲ, ಇದನ್ನ ಒಂದೇ ಸಾರಿ ಅನ್ಸುತ್ತೆ ಉಟ್ಕೊಂಡಿದ್ದು. ಅದಕ್ಕೆ ನಾನು ಏನು ಮಾಡ್ತಾ ಇದ್ದೀನಿ, ಸ್ಕರ್ಟ್ ಹೊಲಿತಾ ಇದ್ದೀನಿ. ಬಟ್ಟೆ ಒಂಥರ ಶೈನಿ ಇದೆ ನೋಡಿ, ಶೈನಿ ಇದೆ, ಸ್ಕರ್ಟ್ಗೆ ಹರಡ್ಕೊಂಡಾಗ ಚೆನ್ನಾಗಿ ಕಾಣುತ್ತಲ್ವಾ. ಸೊ ಅದಕ್ಕೆ ಇದು ತಕ್ಕ ಮಟೀರಿಯಲ್ ಅಂದ್ಬಿಟ್ಟು ನಾನು ಸ್ಕರ್ಟ್ಗೆ ಇದನ್ನು ಚೂಸ್ ಮಾಡಿದ್ದೀನಿ. ಇದು ಸೀರೆ ಮಟೀರಿಯಲ್ ಆಗಿರೋದ್ರಿಂದ 5.25 ಮೀಟ್ರೇನೋ ಇರುತ್ತೆ. ಅದರಲ್ಲಿ ನಾನು ಎಷ್ಟು ಬೇಕೋ ಅಷ್ಟು ಮಾತ್ರನೇ ಕಟ್ ಮಾಡ್ಕೊಳ್ತೀನಿ. ತುಂಬ ಅಗಲನೂ ಇಡೋದಕ್ಕಾಗೋದಿಲ್ಲ, ಯಾಕಂದರೆ ಇದು ಹರಡ್ಕೊಳ್ಳುತ್ತಲ್ವಾ. ಸೊ ಲಿಮಿಟೆಡ್ ಆಗಿ ಲೆಕ್ಕ ಮಾಡಿ ತೊಗೊಳ್ತೀನಿ. ಇದು ಅಗಲ 2 ಮೀಟರ್ಸ್ ಇದೆ, ಉದ್ದ ಸೀರೆದು ಎಷ್ಟಿದೆಯೋ ಅಷ್ಟಿದೆ. ಈಗ ನಾನು ಇಲ್ಲಿ ಒಂದು ಸ್ಕರ್ಟ್ ತೊಗೊಂಡಿದ್ದೀನಿ ಮೆಜರ್ಮೆಂಟ್ಗೆ, ಎಷ್ಟು ಉದ್ದ ಬೇಕು ಅಂತ. ಅದರ ಉದ್ದ ಎಷ್ಟಿದೆಯೋ ಅಷ್ಟಕ್ಕೆ ನಾನು ಕಟ್ ಮಾಡ್ಕೊಳ್ತೀನಿ. ನೋಡಿ, ಬೆಲ್ಟ್ ಪಾರ್ಟ್ ಬಿಟ್ಟು ಇಲ್ಲಿ ತನಕ ಇಷ್ಟಕ್ಕೆ ನಾನು ಮೆಜರ್ ಮಾಡಿ ಇಷ್ಟಕ್ಕೆ ಉದ್ದಕ್ಕೆ ಕಟ್ ಮಾಡ್ಕೊಳ್ತೀನಿ. ಆ್ಯಂಡ್ ಈ ಬೆಲ್ಟ್ ಪಾರ್ಟ್ಗೆ ಇದನ್ನು ಹಾಕೋಣ ಅಂಥೇಳಿ ಡಿಸೈನ್ ಇದೆ ಅಲ್ವಾ. ಸೊ ಇದು ಬೆಲ್ಟ್ ಪಾರ್ಟಿಗೆ ಬರುತ್ತೆ. ಆ್ಯಂಡ್ ಕೆಳಗಡೆ ನಾನು ಏನು ಹೊಲಿಬೇಕಾಗಿಲ್ಲ, ಕಟ್ ಮಾಡಬೇಕಾಗಿಲ್ಲ. ಹಾಗಾಗಿ ಎಕ್ಸಾಕ್ಟ್ ಲೆಂತ್ ತೊಗೊಳ್ತೀನಿ. ಮೇಲ್ಗಡೆ ಮಾತ್ರನೇ 1/2 ಇಂಚ್ ಎಕ್ಸ್ಟ್ರಾ ತೊಗೊಂಡು ಕಟ್ ಮಾಡ್ತೀನಿ, ಯಾಕಂದರೆ ಬೆಲ್ಟನ್ನು ಅಟ್ಯಾಚ್ ಮಾಡಬೇಕಂತ ಹೇಳಿಬಿಟ್ಟು. ತುಂಬ ಅಗಲಕ್ಕೆ ಹರಡ್ಕೊಳ್ಳುತ್ತೆ, ಅದಕ್ಕೆ 2 ಮೀಟರ್ ತೊಗೊಂಡಿದ್ದೀನಿ. ಬೇರೆ ಸ್ಯಾಟಿನ್ ಬಟ್ಟೆ ಆದರೆ 3 ಮೀಟ್ರ್ ಆದರೂ ಬೇಕಾಗುತ್ತೆ ಅಗಲಕ್ಕೆ ಕಾಣಬೇಕಂದ್ರೆ. ಇದು ಜಾಸ್ತಿ ತೊಗೊಂಡಷ್ಟು ತುಂಬಾ ಅಗಲ ಕಾಣುತ್ತೆ, ಅದಕ್ಕೆ ನಾನು ಜಸ್ಟ್ 2 ಮೀಟರ್ಸ್ ತೊಗೊಂಡಿದ್ದೀನಿ. ಈ ಬಟ್ಟೆ ತುಂಬಾ ಜರುಗತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಕಡೆನೂ ಸೆಕ್ಯೂರ್ ಮಾಡ್ಕೊಂಡಿದ್ದೀನಿ. ಗುಂಪಿನಲ್ಲಿ ಇಲ್ಲೊಂದು, ಅಲ್ಲೊಂದು ಆ್ಯಂಡ್ ಫುಲ್ ಕೆಳಗಡೆ ಉದ್ದಕ್ಕೂ ಎಳೆದ್ರೂ ಕೂಡ ಅದು ಬಟ್ಟೆ ಜರುಗಬಾರ್ದು ಆ ರೀತಿಯಲ್ಲಿ. ಆ್ಯಂಡ್ ಈಗ ಇಲ್ಲಿ
ಕಟ್ ಮಾಡ್ಕೊಳ್ತೀನಿ. ನೋಡಿ ಉದ್ದಕ್ಕೂ ಮೆಜರ್ ಮಾಡಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದು ಉದ್ದ 2 ಮೀಟರ್ಸ್ ಇದೆ ಅಂತ ಹೇಳಿದ್ನಲ್ವಾ, ಇದು ನೋಡಿ ವೇಸ್ಟ್ ಬ್ಯಾಂಡ್ ಇಷ್ಟಕ್ಕೆ ನಾನು ಈ ಬಟ್ಟೆನ ಇಳಿಸ್ಬೇಕು. ಆಲ್ಮೋಸ್ಟ್ 1/3 ಇಳಿಸ್ಬೇಕು. ಸೊ ನಾನೇನು ಮಾಡ್ತೀನಿ, ಸಣ್ಣ ಸಣ್ಣ ಪ್ಲೀಟ್ಸ್ ಕೊಡ್ತೀನಿ, ಬಾಕ್ಸ್ ಪ್ಲೀಟು ಕೊಡೋದಿಲ್ಲ. ಆ್ಯಂಡ್ ನಾನು ಅಂಬ್ರೆಲಾ ಮಾಡೋಣ ಅಂದ್ಕೊಂಡೆ, ಈಸಿ ಆಗುತ್ತೆ, ಅದು ಏನು ಫ್ರಿಲ್ ಕೊಡೋ ಹಾಗಿಲ್ಲ. ಬಟ್ ಕೆಳಗಡೆ ಅದು ಡಿಸೈನ್ ಇದೆ ಅಲ್ವಾ, ಆ ಡಿಸೈನ್ ಕಟ್ ಆಗಿಬಿಡುತ್ತೆ ನಾನೇನಾದರೂ ಅಂಬ್ರೆಲಾ ಕಟ್ ಮಾಡೋದಕ್ಕೆ ಹೋದರೆ. ಅದಕ್ಕೆ ಇಲ್ಲಿ ಸಣ್ಣ ಸಣ್ಣ ಪ್ಲೀಟ್ಸ್ ಕೊಡೋಣ ಅಂತ ಹಿಂಗೆ ಈ ಥರ ಹತ್ತಿರ ನಾನು ಈ ವೇಸ್ಟ್ ಬ್ಯಾಂಡ್ ಸೈಜ್ಗೆ ಇಳಿಸ್ಬೇಕು. ನೆಕ್ಸ್ಟ್ ಇದು ಸ್ಯಾಟಿನ್ ಕ್ಲಾತು. ಇದು ಟ್ರಾನ್ಸ್ಪರೆಂಟ್ ಆಗಿರೋದ್ರಿಂದ ನಾನು ಸ್ಯಾಟಿನ್ ತೊಗೊಂಡಿದ್ದೀನಿ. ಸ್ವಲ್ಪ ಚೆನ್ನಾಗಿ ಕಾಣುತ್ತೆ. ಅದರೊಳಗಡೆ ನಾನು ಮತ್ತೆ ಕಾಟನ್ದು ಲೈನಿಂಗ್ ಕೊಡ್ತೀನಿ. ಈಗ ಇದನ್ನು ನಾನು ಅಂಬ್ರೆಲಾ ಕಟ್ ಮಾಡ್ಕೊಳ್ತೀನಿ. ಇದು 12 ಬರ್ತಾ ಇದೆ, ಇದು 13.5 ಇದೆ. ಇದು ಕಡಿಮೆ ಆದರೂ ಕೂಡ ಆಮೇಲೆ ಮತ್ತೆ ಜಾಸ್ತಿ ಮಾಡ್ಕೊಳ್ಬೋದು. ಬಟ್ ದೊಡ್ಡದಾಗಿ ಕಟ್ ಮಾಡಿಬಿಟ್ರೆ ಆಮೇಲೆ ಕಡಿಮೆ ಮಾಡ್ಕೊಳಕ್ಕಾಗೋದಿಲ್ಲ. ಸೊ ನಾನೀಗ 12 ಬರುತ್ತೆ. ಇದು ಇಲ್ಲಿಂದ ಹೀಗೆ ಮೆಷರ್ ಮಾಡಿದ್ರೆ, ಡೈರೆಕ್ಟ್ ಅಲ್ಲ, ಕರ್ವ್ ಲೈನನ್ನು ಮೆಷರ್ ಮಾಡಿದ್ರೆ 12 ಇಂಚಸ್ ಬರುತ್ತೆ. ಸೊ ನಾನೀಗ ಅದನ್ನು ಕಟ್ ಮಾಡ್ಕೊಳ್ತೀನಿ. ಆ್ಯಂಡ್ ಲೆಂತ್ ನಾನು ಈ ಸ್ಕರ್ಟ್ ಎಷ್ಟಿದೆಯೋ ಅಷ್ಟನ್ನೇ ತೊಗೊಳ್ತಾ ಇದ್ದೀನಿ, ತುಂಡ ಮಾಡ್ತಾ ಇಲ್ಲ. ಯಾಕೆ ಅಂದರೆ ಇದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಅಲ್ವಾ, ತುಂಡ ಮಾಡಿದ್ರೆ ಕಾಣುತ್ತೆ ತುಂಡ ಇದೆ ಇಲ್ಲಿ ತನಕ ಅಂತ ಹೇಳಿಬಿಟ್ಟು. ಸೊ ನಾನು ಎಷ್ಟು ಉದ್ದ ಅದನ್ನು ತೊಗೊಂಡಿದ್ದೀನೋ ಇದೇ ಮೆಷರ್ಮೆಂಟ್ಗೆ ಅದನ್ನು ಕಟ್ ಮಾಡಿರೋದು. ಸೊ ಇದು ಎಷ್ಟು ಉದ್ದ ಇದೆಯೋ ಅಷ್ಟೇ ಕಟ್ ಮಾಡ್ಕೊಳ್ತೀನಿ. ನೋಡಿ ಸ್ನೇಹಿತರೆ, ಇದಕ್ಕೆ ಕರೆಕ್ಟಾಗಿ ಮ್ಯಾಚ್ ಆಗೋ ಥರ ನಾನೀಗ ಒಂದು ಚೂರು ಎಕ್ಸ್ಟ್ರಾ ಕಟ್ ಮಾಡಿಕೊಂಡೆ. ಒಂದು ಕಟ್ ಆದಮೇಲೆ ಇನ್ನು ಒಂದು ಚೂರು ಕಟ್ ಮಾಡಿದ್ದೀನಿ. ಆಮೇಲೆ ಇಲ್ಲಿಂದ ಈ ಪಾಯಿಂಟಿಂದ ಮೆಷರ್ ಮಾಡಿದ್ರೂ 32, ಆ್ಯಂಡ್ ಈ ಎಡ್ಜಿಂದ ಲೆಂತ್ ನಾವು ಮೆಷರ್ ಮಾಡಿದ್ರು 32 ಬರಬೇಕು. ಸೊ ಆ ರೀತಿಯಲ್ಲಿ ಎಲ್ಲ ಕಡೆಯೂ ಎಲ್ಲಿಂದ ಮೆಷರ್ ಮಾಡಿದ್ರು ಉದ್ದ 32ನೇ ಬರಬೇಕು. ಆ ಥರ ರೌಂಡಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಇದು ಆಯಿತು, ಅದು ಆಯಿತು. ಈಗ ಸ್ಕರ್ಟ್ನ ಬೆಲ್ಟ್ ಸ್ಟಿಚ್ ಮಾಡಬೇಕು. ಇದು ಎಕ್ಸಸ್ ಬಟ್ಟೆ ನಾನು ಏನು ಕಟ್ ಮಾಡಿದ್ದೆ ಅಲ್ವಾ, ಅವಳ ಹೈಟ್ ಪ್ರಕಾರ ಎಷ್ಟು ಉದ್ದ ಬೇಕೋ ಲೆಂತ್, ಅದ್ರ ಪ್ರಕಾರ ಮೇಲ್ಗಡೆದನ್ನು ಕಟ್ ಮಾಡಿದ್ದೆ. ಇದರಲ್ಲಿ ಈಗ ನಾನು ಈ ಡಿಸೈನು ಬೆಲ್ಟ್ ಪಾರ್ಟಿಗೆ ಬರಬೇಕು. ಆ ರೀತಿಯಲ್ಲಿ ಸ್ಕರ್ಟ್ಗೆ ಕ್ರಿಯೇಟ್ ಮಾಡ್ಕೊಳ್ತೀನಿ. ಅಂದರೆ ಈಗ ಇದು ಇಷ್ಟು ಅಗಲ ಇದೆ ಅಲ್ವಾ, ಇದು 2 ಇಂಚ್ ಇದೆ ಅಂದ್ಕೊಳ್ಳಿ. 2 + 2 ಇಷ್ಟನ್ನು ತಗೊಳ್ತೀನಿ. ಇಷ್ಟಕ್ಕೆ ಕಟ್ ಮಾಡಿಕೊಂಡು ಈ ಪ್ಲೇನ್ ಪಾರ್ಟ್ ಏನಿದೆ ಇದು ಸ್ಕರ್ಟ್ನ ಒಳಗಡೆ ಬರುತ್ತೆ, ಈ ಡಿಸೈನ್ ಪಾರ್ಟು ಮೇಲ್ಗಡೆ ಕಾಣುತ್ತೆ. ಸೊ ಹಿಂದೆ ಮುಂದೆ ಎರಡೂ ಕಡೆ ನಾನು ಈ ಡಿಸೈನ್ ಬೆಲ್ಟ್ ಕೊಡ್ತೀನಿ. ಈಗ ನೋಡಿ, ಈ ಡಿಸೈನ್ ಸೇರಿ 2.5 ಇಂಚ್ ಬರುತ್ತೆ. ಸೊ ಡಿಸೈನು 2.5 ಇದೆ, ಒಳಗಡೆ ನಾನು ಇನ್ನು 2.5 ಇಂಚು ಬೆಲ್ಟ್. ಆ್ಯಂಡ್ ಮಡಚಿ ಹೊಲಿಯೋದಕ್ಕೆ ಈ ಕಡೆ ಒಂದು ಅರ್ಧ ಇಂಚು ಎಕ್ಸ್ಟ್ರಾ ಬಿಟ್ಟಿದ್ದೆ. ಈ ಕಡೆ ಏನು ಮಡಚು ಹೊಲಿಯೋ ಹಾಗಿಲ್ಲ. ಇಲ್ಲಿ ಮಾತ್ರ ಈ ಸ್ಕರ್ಟ್ ಮತ್ತು ಸ್ಯಾಟಿನ್ ಬಟ್ಟೆ ಎರಡೂ ಒಟ್ಟಿಗೆ ಹೊಲ್ಕೊಂಡು ಅದಕ್ಕೆ ನಾನು ಇದನ್ನು ಹಿಂದ್ಗಡೆ ಪಾರ್ಟನ್ನು ಅಟ್ಯಾಚ್ ಮಾಡಿಕೊಂಡೆ. ಅದಾದಮೇಲೆ ನಾನು ಈ ಕಡೆ ಮಡಚಿ ಹೊಲಿದಿದ್ದೀನಿ. ಸೊ ನಾವೇನು ಸ್ಟಿಚ್ ಹಾಕಿದ್ವಿ ಅಲ್ವಾ, ಇದು ಮತ್ತು ಸ್ಯಾಟಿನ್ ಬಟ್ಟೆ ಸೇರಿಸಿ ಅದೆರಡೂ ಈ ಬೆಲ್ಟ್ನ ಒಳಗಡೆ ಸೇರಿಕೊಂಡಿದೆ. ಈಗ ಎಲ್ಲೂ ಸ್ಟಿಚ್ ಹಾಕಿರೋದು ಹೊರಗಡೆ ಕಾಣೋದಿಲ್ಲ. ನೆಕ್ಸ್ಟ್ ನಾನು ಇಲ್ಲಿ ಎಲಾಸ್ಟಿಕ್ ಹಾಕೋಣ ಅಂದ್ಕೊಂಡೆ. ಎಲಾಸ್ಟಿಕ್ ಹಾಕಿದ್ರೆ ನನಗೆ ಫಿನಿಶಿಂಗ್ ಅಷ್ಟು ನೀಟಾಗಿ ಬರೋದಿಲ್ಲ ಅಂತ ಹೇಳಿಬಿಟ್ಟು ಇಲ್ಲಿ ಓಪನ್ ಬಿಟ್ಟಿದ್ದೀನಿ. ಸೊ ಇದು ಅಳತೆ ಏನಿದೆ ಕರೆಕ್ಟ್ ವೇಸ್ಟ್ ಮೆಷರ್ಮೆಂಟ್ ಇದೆ. ಎಕ್ಸ್ಟ್ರಾ ಬಿಟ್ಟರೆ ಚೆನ್ನಾಗಿ ಕಾಣೋದಿಲ್ಲ ಅಂತ ಹೇಳಿಬಿಟ್ಟು. ಆ್ಯಂಡ್ ಹಿಪ್ ಮೆಷರ್ಮೆಂಟ್ ತೊಗೊಂಡು ನಾನು ಹಿಪ್ ಮೆಷರ್ಮೆಂಟು ಜಾಸ್ತಿ ಇರುತ್ತೆ, ವೇಸ್ಟ್ ಮೆಷರ್ಮೆಂಟ್ ಕಡಿಮೆ ಇರುತ್ತೆ. ಅದಕ್ಕೆ ಹಿಪ್ ಮೆಷರ್ಮೆಂಟ್ ಅಕಾರ್ಡಿಂಗ್ ನಾನು ಇಲ್ಲಿ ಇಷ್ಟುದ್ದ ಜಾಗ ಬಿಟ್ಟಿದ್ದೀನಿ. ಹಾಕೊಳ್ಳೋದಕ್ಕೆ ತೆಗೆಯೋದಕ್ಕೆ ಈಸಿ ಆಗುತ್ತೆ. ಆ್ಯಂಡ್ ಜಿಪ್ ಕೊಟ್ಟಿರೋದ್ರಿಂದ ಈ ಬಟ್ಟೆ ಕವರ್ ಕೂಡ ಆಗುತ್ತೆ, ಬಿಡ್ಕೊಳ್ಳೋದಿಲ್ಲ. ಅದ್ರ ಜೊತೆ ಇದು ನಾನು ಇನ್ನೂ ಸ್ವಲ್ಪ ಟೈಟಾಗಿ ಬೇಕು ಅನ್ನೋ ಹಾಗಿದ್ರೆ ಒಂದು ದಾರ ಕೂಡ ಹಾಕಿದ್ದೀನಿ, ಕಟ್ಕೊಂಡು ಒಳಗಡೆ ಹಾಕ್ಕೊಳ್ಬೋದು ಈ ನಾಡಾನ. ಮತ್ತು ಇದು ಸ್ಯಾಟಿನ್ ಬಟ್ಟೆ ದಾರ ಬಿಟ್ಕೊಳ್ಳುತ್ತೆ. ಆಮೇಲೆ ಈ ಟಿಶ್ಯೂ ಸಿಲ್ಕ್ ಒಂಥರ ಚುಚ್ಚಿದಂಗೆ ಆಗುತ್ತೆ ಇದು ಬಟ್ಟೆ, ಇದು ಥ್ರೆಡ್ಡು. ಅದಕ್ಕೇನು ಮಾಡಿದ್ದೀನಿ, ಇಲ್ಲಿ ದಾರ ಎಲ್ಲೂ ಕಾಣಬಾರ್ದು ಆ ರೀತಿಯಲ್ಲಿ ಡಬಲ್ ಫೋಲ್ಡ್ ಮಾಡಿ ಹೊಲ್ಕೊಂಡಿದ್ದೀನ. ಅದೇ ರೀತಿಯಲ್ಲಿ ಈ ಎಡ್ಜ್ ಕೂಡ ನಾನು ಕನ್ಸೀಲ್ ಮಾಡಿಬಿಟ್ಟಿದ್ದೀನಿ, ಅಂದರೆ ಡಬಲ್ ಫೋಲ್ಡ್ ಮಾಡಿ ಇಲ್ಲೂ ಕೂಡ ಹೊಲ್ಕೊಂಡಿದ್ದೀನಿ. ರೀಸನ್ನು ಇದು ದಾರ ಬಿಟ್ಕೊಳ್ಳುತ್ತೆ, ಮತ್ತು ದಾರ ಬಿಡ್ತಾ ಬಿಡ್ತಾ ಅದು ಹೊಲಿಗೆ ಹಾಕಿರೋದು ಬಿಚ್ಚೋಗ್ಬೋದು,
ಫ್ಯೂಚರಲ್ಲಿ ಒಂದು ಸ್ವಲ್ಪ ದಿನ ವಾಶ್ ಮಾಡಿದ್ಮೇಲೆ. ಅದು ಆಮೇಲೆ ಈ ಟಿಶ್ಯೂ ತುಂಬಾ ಚುಚ್ಚಿದಂಗೆ ಆಗುತ್ತೆ, ಹಾಗಾಗಿ ನಾನು ಡಬಲ್ ಫೋಲ್ಡ್ ಮಾಡಿ ಹೊಲಿದು ಬಿಟ್ಟಿದ್ದೀನಿ. ಸೊ ಈಗ ಎಲ್ಲೂ ನಮಗೆ ದಾರ ಬಿಟ್ಕೊಳ್ಳೋದಿಲ್ಲ, ದಾರ ಕಾಣೋದಿಲ್ಲ. ಕೆಳಗಡೆ ನಾನೇನು ಹೊಲಿದೇ ಇಲ್ಲ, ಇದಕ್ಕೆ ಮಾತ್ರ ಡಬಲ್ ಫೋಲ್ಡ್ ಮಾಡಿದ್ದೀನಿ. ಇಲ್ಲೂ ಕೂಡ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿದ್ದೀನಿ. ಇಲ್ಲಿ ಜಿಪ್ ಹಾಕಿದ್ದೀನಿ, ಇಲ್ಲೂ ಕೂಡ ಒಳಗಡೆ ಸೇರ್ಕೊಳ್ಳೋ ಥರ ಬೆಲ್ಟನ್ನು ಹೊಲಿದಿದ್ದೀನಿ. ಸೊ ಈಗ ಇದು ರೆಡಿ ಆಯಿತು. ಐರನ್ ಮಾಡಿಬಿಟ್ಟು ನಿಮಗೆ ಹೋಲ್ ಲುಕ್ ತೋರಿಸ್ತೀನಿ. ಈಗ ನೋಡಿ ಸ್ನೇಹಿತರೆ, ನಿಮಗೆ ನೋಡಿದಾಗ ಫ್ರಿಲ್ ತುಂಬ ಇಲ್ಲ ಅನ್ನಿಸ್ಬೋದು, ಬಟ್ ಅಗ್ಲಕ್ಕೆ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ಜಿಪ್ ಕೊಟ್ಟಿರೋದ್ರಿಂದ ನೀಟಾಗಿ ಕ್ಲೋಸರ್ ಕೂಡ ಆಗುತ್ತೆ. ಸಣ್ಣ ದಪ್ಪ ಆದರೂ ಕೂಡ ನಾಡ ಇರುತ್ತಲ್ಲ, ಸೆಕ್ಯೂರ್ ಮಾಡ್ಕೊಳ್ಬೋದು. ಆ್ಯಂಡ್ ಬೆಲ್ಟ್ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ಹೈಲೈಟ್ ಮಾಡುತ್ತೆ. ಇದನ್ನ ನಾವು ಏನು ಟಾಪ್ ಹಾಕ್ತೀವೋ ಅದು ಔಟ್ ಶರ್ಟ್ ಮಾಡೋಕ್ಕಾಗೋದಿಲ್ಲ, ಅದು ಬೆಲ್ಟ್ ಕವರ್ ಆಗಿಬಿಡುತ್ತೆ, ಇನ್ಶರ್ಟೇ ಮಾಡಬೇಕು. ಆ್ಯಂಡ್ ಇದು ಮಟೀರಿಯಲ್ ಸ್ವಲ್ಪ ರಫ್ ಇರೋದ್ರಿಂದ ಅಗ್ಲಕ್ಕೆ ಕಾಣುತ್ತೆ. ನಾವು ಒಳಗಡೆ ಎಕ್ಸ್ಟ್ರಾ ಬಟ್ಟೆ ಕೊಡಬೇಕು ಅಗ್ಲ ಕಾಣೋದಿಕ್ಕೆ ಅನ್ನೋ ತರ ಇಲ್ಲ. ಅಂಡ್ ಇದು ಚೆನ್ನಾಗಿ ಕಾಣ್ತಾ ಇದೆ ಲುಕ್. ಸಾನು ಕೂಡ ಹಾಕಿದ್ದು ನೀವು ನೋಡಿದೀರಾ, ತುಂಬಾ ಜನ ಇದ್ರ ಲಿಂಕ್ ಕೇಳ್ತಿದ್ರಲ್ವಾ. ಇದು ಮನೇಲೆ ಹೊಲ್ದಿರೋದು. ಸೀರೆ ಅಟ್ಲೀಸ್ಟ್ ಸಿಗುತ್ತಾ ಅಂತ ನೋಡಿದೆ. ಸೀರೆ ಕೂಡ ಈಗ ಹಳೆ ಫ್ಯಾಷನ್ ಇದು 2-3 ಇಯರ್ಸ್ ಆಗಿರ್ಬೋದೇನೋ, ಅದಕ್ಕೆ ಅದು ಕೂಡ ಸಿಗ್ತಾ ಇಲ್ಲ. ಸೊ ನೀವು ಯಾವ್ದಾದ್ರು ಸೀರೆ ಈ ತರ ಇದ್ರೆ ನೀವು ಪ್ಲಾನ್ ಮಾಡ್ಕೊಳ್ಬೋದು, ಅಂಗಡಿಗಳು ಕೂಡ ಹೊಲಿಸಬಹುದು. ಇದು ನಾನು ಅಮ್ಮನಿಗೆ ಈ ಸರಿ ಹಬ್ಬಕ್ಕೆ ಹೋದಾಗ ತೋರಿಸಿದ್ರೆ ತುಂಬಾ ಖುಷಿ ಪಡೋರು. ಯಾಕಂದ್ರೆ ನಾನು ಟೈಲರಿಂಗ್ ಕಲ್ತಿಲ್ಲ, ಆದ್ರೂ ಕೂಡ ಇಷ್ಟು ಚೆನ್ನಾಗಿ ಹೊಲಿತೀಯಲ್ಲೇ, ಐಡಿಯಾ ಮಾಡ್ತೀಯಲ್ಲೇ, ಸ್ಟಿಚ್ ಹಾಕ್ತೀಯಲ್ಲೇ ಅಂತ ಅವ್ರಿಗೆ ತುಂಬಾ ಖುಷಿ ಆಗುತ್ತೆ.